ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶೋನಾ ಕನ್ನಡ ಲಾಗ್ಸ್. ನಾನಿವತ್ತು ಮಲೆನಾಡಿನ ನಂತರ ಜಾಸ್ತಿ ಮಾಡುವಂಥ ಒಂದು ಬೆಳಗ್ಗಿನ ಟಿಫಿನಿಗೆ ಮಾಡುವಂಥ ಅಕ್ಕಿ ರೊಟ್ಟಿ ಮತ್ತು ಬಾಂಗ್ಡೆ ಮೀನು ಸಾಂಬಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ ಫ್ರೆಂಡ್ಸ್. ರಾತ್ರಿ ಮಿಕ್ಕಿರುವಂಥ ಅನ್ನ ಇರುತ್ತೆ ಆಲ್ಮೋಸ್ಟ್ ಅಲ್ಲೂ, ಇಲ್ಲಾಂದರೆ ಬೆಳಗ್ಗೆ ನೀವು ಬಿಸಿ ಅನ್ನ ಮಾಡಿಕೊಂಡ್ರೂ ಆಗುತ್ತೆ. ನಾನಿಲ್ಲಿ ರಾತ್ರಿ ಅನ್ನ ಸ್ವಲ್ಪ ಉಳಿದಿತ್ತು ಮನೆಯಲ್ಲಿ. ಆ ರಾತ್ರಿ ಅನ್ನ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಅಕ್ಕಿ ಹಿಟ್ಟನ್ನು ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಸ್ವಲ್ಪ ಕುದೀತಾ ಇರಬೇಕು ಅನ್ನ ಹಾಕಿ, ಆವಾಗ ಮಿಕ್ಸ್ ಮಾಡಿಕೊಂಡು ಈ ಸಲ ಒಂದೆರಡು ಸಲ ಈ ಥರ ಊಟಾಡಿಸಿದ್ರೆ ಸಾಕಾಗುತ್ತೆ. ಬಿಸಿ ಬಿಸಿ ಹಿಟ್ಟು ಕೂಡ ಬೆಂದಿರುತ್ತೆ ಚೆನ್ನಾಗಿ. ಹಿಟ್ಟು ಬೆಂದಾದಮೇಲೆ ನೋಡಿ, ಈ ಥರ ಒಂದು ಹರವಾಣದಲ್ಲಿ ದೊಡ್ಡದು ಅಗಲವಾದ ಪಾತ್ರೆಯಲ್ಲಿ ಹಾಕ್ಕೊಂಡು ನಾವು ಹಿಟ್ಟನ್ನು ಚೆನ್ನಾಗಿ ಮಿಲ್ಕೋಬೇಕಾಗುತ್ತೆ. ರೊಟ್ಟಿ ಮಾಡಲಿಕ್ಕೆ ಸ್ವಲ್ಪ ಬಿಸಿ ಬಿಸಿ ಇರುತ್ತೆ, ಆವಾಗ ಸ್ವಲ್ಪ ಆರಲಿಕ್ಕೆ ಬಿಡಬೇಕು. ತಣ್ಣ ಆದುವಾಗ ಈ ಥರ ಸ್ವಲ್ಪ ಬಿಸಿ ಇದ್ದುವಾಗಲೇ ಮಿಲ್ಕೊಂಡ್ರೆ ನಮಗೆ ಚೆನ್ನಾಗಿ ಹಿಟ್ಟು ಮತ್ತು ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಅದು ಈ ಥರ ಮಿಲ್ಕೋಬೇಕಾಗುತ್ತೆ. ಚೆನ್ನಾಗಿ ಮಿಲ್ಕೊಂಡಾದ್ಮೇಲೆ ರೊಟ್ಟಿಯನ್ನು ಮಾಡ್ಕೋಬೇಕಾಗುತ್ತೆ. ಈ ಮಲೆನಾಡಿನ ಸೈಡು ಬೆಳಗ್ಗಿನ ತಿಂಡಿಗೆ ಅಕ್ಕಿ ರೊಟ್ಟಿಯನ್ನು ಜಾಸ್ತಿಯಾಗಿ ಮಾಡ್ತಾರೆ. ಈಗ ದೋಸೆ ಇಡ್ಲಿ ಎಲ್ಲ ಮಾಡೋದು ತುಂಬಾ ಕಡಿಮೆ, ಅಕ್ಕಿ ರೊಟ್ಟಿನೇ ಜಾಸ್ತಿಯಾಗಿ ಮಾಡ್ತಾರೆ. ಅದರಲ್ಲೂ ಬೆಳಿಗ್ಗೆ ಫಿಶ್ ಬಂದುಬಿಡುತ್ತೆ ಮಾರಲಿಕ್ಕೆಲ್ಲ. ಫಿಶ್ ತೊಗೊಂಡು ಬಂಗಡೆ ಮೀನು ಸಾರು ಮತ್ತು ಅಕ್ಕಿ ರೊಟ್ಟಿ ಮಾಡಿದ್ರಂತೂ ಇಡೀ ದಿನ ಅಂದರೆ ಒಂದು 2-3 ಗಂಟೆವರೆಗೂ ಹಸಿವು ಆಗ್ತಾನೆ ಇರಲ್ಲ. ಒಂದು 2 ರೊಟ್ಟಿ ತಿಂದುಬಿಟ್ರಂತೂ ತುಂಬಾ ಹೊಟ್ಟೆ ತುಂಬುತ್ತೆ. ನೋಡಿ, ಈ ಥರ ನಾನು ಪ್ಲಾಸ್ಟಿಕ್ಕಲ್ಲಿ ಅದನ್ನು ರೊಟ್ಟಿನ ಬಡ್ಕೊಳ್ತೀನಿ. ಈ ಥರ ಅಂದರೆ ನನಗೆ ಚೆನ್ನಾಗಿ ಬರುತ್ತೆ. ಪ್ಲಾಸ್ಟಿಕ್ ತೊಗೊಂಡ್ರೆ ಒಬ್ಬೊಬ್ಬರು ತೆಳ್ಳನ ಪ್ಲಾಸ್ಟಿಕ್ ತೊಗೋತಾರೆ. ನಾನು ಸ್ವಲ್ಪ ದಪ್ಪ ಪ್ಲಾಸ್ಟಿಕ್ಕನ್ನು ತೊಗೊಂಡಿದ್ದೇನೆ. ಅಂದರೆ ಇಲ್ಲಿ ಆಯಿಲ್ ಪ್ಯಾಕೆಟು, ಗೋಧಿ ಹಿಟ್ಟಿನ ಪ್ಯಾಕೆಟ್ ಎಲ್ಲ ಬರುತ್ತಲ್ಲ, ಆ ಥರ ದಪ್ಪ ಪ್ಲಾಸ್ಟಿಕ್ ಆದರೆ ಚೆನ್ನಾಗಿ ಆಗುತ್ತೆ. ನಾನು ಅದರಲ್ಲಿ ರೊಟ್ಟಿ ಬಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತೆಳ್ಳಗೆ ಬಡ್ಕೋಬೇಕು. ತುಂಬ ದಪ್ಪ ಆದರೆ ರೊಟ್ಟಿ ಚೆನ್ನಾಗಾಗಲ್ಲ. ತೆಳ್ಳಗೆ ಬಡ್ಕೊಂಡು ಅದನ್ನು ತವ ಮೇಲೆ ಬೇಯಿಸಬೇಕಾಗುತ್ತೆ. ನಮ್ಮ ಮನೇಲಿ ಅಕ್ಕಿ ರೊಟ್ಟಿ ಮಾಡೋದು ಸ್ವಲ್ಪ ತುಂಬಾ ರೇರ್ ಅಂತ ಹೇಳ್ಬೋದು. ಯಾಕಂದರೆ ಇದು ಬೆಳಿಗ್ಗೆ ಟೈಮಲ್ಲಿ ಸ್ವಲ್ಪ ನಾವು ಹೊರಗಡೆ ಡ್ಯೂಟಿಗೆಲ್ಲ ಹೋಗುವಾಗ ಮಾಡಲಿಕ್ಕೆ ಸ್ವಲ್ಪ ಅರ್ಜೆಂಟ್ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಮನೆಯಲ್ಲಿ ಬಿಡುವಿದ್ದವಾಗ ಈ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿನ ಮಾಡ್ತೀನಿ. ಹಾಗೆ ಇವತ್ತು ಇದು ಸಂಡೇ ಆಗಿತ್ತು. ಸಂಡೇ ದಿನ ಅಕ್ಕಿ ರೊಟ್ಟಿ ಮಾಡುವ ಅಂತ ಮಾಡಿದ್ದೆ. ನೋಡಿ, ಈ ಥರ ತವಾದ್ಮೇಲೆ ಹಾಕಿ ಆಮೇಲೆ ಅದ್ರ ಮೇಲೆ ನಾವು ಸ್ವಲ್ಪ ರೊಟ್ಟಿ ಮೇಲೆ ನೀರು ಹಾಕ್ಕೊಂಡು ನಾವು ಆಮೇಲೆ ನೆಕ್ಸ್ಟ್ ಅದನ್ನು ರೊಟ್ಟಿನ ಮಡಚಿ ಹಾಕಬೇಕಾಗುತ್ತೆ ತವ ಮೇಲೆ. ಆಮೇಲೆ ಒಂಥರ ಗರಿ ಆಗಿ ಬರುತ್ತೆ ರೊಟ್ಟಿ, ಅಷ್ಟು ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇದನ್ನು ನಾವು ಒಲೆಯಲ್ಲಿ ಮಾಡೋದ್ರಂತೂ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ನಾವು ಕೆಂಡದಲ್ಲಿ ಬೇಯಿಸ್ತೀವಲ್ಲ, ಆವಾಗ ಹಂಚಿನ ಮೇಲೆ ಅಂದರೆ ತೆಗೆದು ಕೆಂಡದಲ್ಲಿ ಬೇಯಿಸಿದಾಗ ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ. ಗರಿ ಅಂದರೆ ಕ್ರಿಸ್ಪಿಯಾಗಿರುತ್ತೆ ರೊಟ್ಟಿ, ಆವಾಗ ಸೂಪರಾಗಿರುತ್ತೆ ತಿನ್ನಲಿಕ್ಕೆ. ನಾವು ಈಗ ಸ್ಟೋವ್ದಲ್ಲೇ ಬೇಯಿಸ್ಕೋತೀವಿ. ಆ ಥರ ಬೇಯಿಸಿ ಆದಮೇಲೆ ಮತ್ತು ನೆಕ್ಸ್ಟ್ ಸ್ಟೋವ್ದಲ್ಲಿ ಸ್ವಲ್ಪ ಗರಿ ಮಾಡ್ಕೊಂಡು ಮೀನು ಸಾರು, ಚಿಕನ್ ಸಾರು ಯಾವ ಸಾಂಬಾರು ಜೊತೆ ತಿಂದರೂ ಅಷ್ಟು ಚೆನ್ನಾಗಿರುತ್ತೆ. ಕೆಲವೊಂದು ಕಡೆ ಎಲ್ಲ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂದರೆ, ಇದು ಚಪಾತಿ ಹಿಟ್ಟಿನ ಥರ ಅಕ್ಕಿ ಹಿಟ್ಟನ್ನು ಕಲಿಸ್ಕೊಂಡು ಮಾಡ್ತಾರೆ. ಚಪಾತಿ ಥರ ಲಟ್ಟಿಸಿ ಮಾಡ್ತಾರೆ. ಅಂದರೆ ತುಂಬ ತೆಳ್ಳಗೆ ಬರುತ್ತೆ, ನಾನು ನೋಡಿದ್ದೀನಿ. ಆ ಥರ ಮಾಡ್ತಾರೆ. ಅಂದರೆ ನಮ್ಮ ಈ ಮಲೆನಾಡು ಸೈಡ್ ಮಾಡೋದು ಈ ಥರ ಅನ್ನವನ್ನು ಮಿಕ್ಸ್ ಮಾಡಿಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಅನ್ನನ ಅದರಲ್ಲಿ ಹಿಟ್ಟು ಹಾಕಿ ಕಲಸಿ ಮಾಡ್ತಾರೆ. ಇಲ್ಲಾಂದರೆ ಡೈರೆಕ್ಟಾಗಿ ಅನ್ನನ ಬಿಸಿ ಅನ್ನ ಇರುವಾಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನಾದ್ಕೊಂಡು ಈ ಥರ ರೊಟ್ಟಿ ಬಡಿತಾರೆ. ಈ ಥರ ಮಾಡ್ತಾರೆ. 2 ಥರ ಮಾಡ್ತಾರೆ ನಮ್ಮ ಸೈಡು. ಈ ಅಕ್ಕಿ ರೊಟ್ಟಿ ಜೊತೆಗೆ ಚಿಕನ್ ಸಾರು, ಮಟನ್ ಸಾರು ಇದ್ದರೆ ಇನ್ನೂ ಸೂಪರಾಗಿರುತ್ತೆ. ಅದರಲ್ಲೂ ಒಟ್ಟು ನಾನ್ ವೆಜ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ನಮ್ಮ ಸೈಡ್ ಮಾಡಿರೋಂಥ ಅಕ್ಕಿ ರೊಟ್ಟಿ. ಈ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ತುಂಬಾ ಟೈಮ್ ಬೇಕಂತ ಏನಿಲ್ಲ, ಪಟ ಅಂತ ಮಾಡ್ಕೊಬೋದು. ನೋಡಿ, ನಾನು ಅಷ್ಟು ಬೇಗ ಮಾಡಿಬಿಟ್ಟೆ ರೊಟ್ಟಿನ. ಈಗ ಒಂದು 5-6 ರೊಟ್ಟಿ ಆಯಿತು. ನಮ್ಮ ಸೈಡೆಲ್ಲ ಏನು ಗೊತ್ತಾ, ಈಗ ಮನೇಲಿ ಅಡಿಕೆ ಕೊಯ್ದಿರ್ತಾರೆ ಮತ್ತು ಭತ್ತ ಎಲ್ಲ ತೆಗೆದಿರ್ತಾರಲ್ಲ, ಆವಾಗ ಬೆಳಗಿನ ಟಿಫನ್ನಿಗೆ ಅಂದರೆ ಒಂದು 10 ಗಂಟೆ ಟೀ ಟೈಮಲ್ಲಿ ಕೊಡೋದು ಅಕ್ಕಿ ರೊಟ್ಟಿ ತಿಂಡಿ ಕೊಟ್ಬಿಟ್ರೆ ಸಾಕಾಗುತ್ತೆ ಅವರಿಗೆ. ನೆಕ್ಸ್ಟ್ ನೋಡಿ, ಬಂಗಡೆ ಮೀನು ತೊಗೊಂಡಿದ್ವಲ್ಲ, ಬಂಗಡೆ ಮೀನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಸಾಲೆ ಹಾಕಿ ನಾನು ಒಂದು ಬಂಗಡೆ ಮೀನು ಮಾಡ್ತೀನಿ. ಫಸ್ಟ್ ಮೆಂತ್ಯ ಹಾಕ್ಕೊಳ್ತೀನಿ ಸ್ವಲ್ಪ, ಆಮೇಲೆ ಕಾಳು ಮೆಣಸು. ಈಗಂತೂ ಚಳಿಗಾಲಕ್ಕೆ ಕಾಳು ಮೆಣಸು ಹಾಕಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ, ಆಮೇಲೆ ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ 2 ಸೇರಿ. ನೆಕ್ಸ್ಟ್ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತೀನಿ. ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಬ್ಯಾಡಗಿ ಮೆಣಸಿನ್ಕಾಯಿ ಡ್ರೈ ರೋಸ್ಟ್ ಮಾಡಿದರೆ ಸಾಕಾಗುತ್ತೆ. ನಮ್ಮ ಸೈಡ್ ಏನಂದರೆ ಬಂಗಡೆ ಮೀನು ಸಾರು ಮಾಡುವಾಗ ಇನ್ನೊಂದು ಜುಮ್ಮನ್ಕಾಯಿ ಅಂತ ಬರುತ್ತೆ. ಆ ಜುಮ್ಮನ್ಕಾಯಿ ಹಾಕಿದರೆ ಇನ್ನೂ ಸೂಪರಾಗಿರುತ್ತೆ ಬಂಗಡೆ ಮೀನು ಸಾರು. ಅಥವಾ ಯಾವುದೇ ಮೀನು ಸಾರು ಮಾಡಿದರೂ ಜುಮ್ಮನ್ಕಾಯಿ ಹಾಕ್ತೀವಿ. ಆ ಜುಮ್ಮನ್ಕಾಯಿ ನಮ್ಮ ಮನೆಯಲ್ಲಿ ಇರಲಿಲ್ಲ, ಅದು ಖಾಲಿ ಆಗಿಬಿಟ್ಟಿತ್ತು. ನಾನು ಇವತ್ತು ಹಾಕಲಿಲ್ಲ. ನೋಡಿ, ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಈಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಡ್ರೈ ರೋಸ್ಟ್ ಮಾಡಿರುವಂಥ
ಬೇಕಾಗುವಂಥ ಎಲ್ಲ ಮೆಣಸಿನ್ಕಾಯಿ ಧನಿಯಾ ಕಾಳು ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೇನು ಹಾಕೋತೀನಪ್ಪ ಅಂದರೆ ಹುಳಿಗೆ ಬೇಕಾಗುತ್ತೆ. ನಾವು ಈ ಹುಳಿಗೆ ಇಲ್ಲಿ ಹುಣಸೆ ಹಣ್ಣನ್ನು ಯೂಸ್ ಮಾಡೋದಿಲ್ಲ ಮೀನು ಸಾರು ಮಾಡುವಾಗ. ಅಂದರೆ ವಾಟೆ ಹುಳಿ ಅಂತ ಬರುತ್ತೆ ನಮ್ಮ ಸೈಡು, ಆ ವಾಟೆ ಹುಳಿನೇ ನಾವು ಮೀನು ಸಾರಿಗೆ ಯೂಸ್ ಮಾಡೋದು. ಡ್ರೈ ಫಿಶ್ಗಾಗಲಿ ನಮ್ಮಲ್ಲಿ ಈ ಒಣ ಮೀನು ಹಸಿ ಮೀನು ಎಲ್ಲ ಮೀನು ಪ್ರತಿಯೊಂದು ಮೀನು ಸಾರು ಮಾಡುವಾಗ ವಾಟೆ ಹುಳಿನೇ ನಾವು ಯೂಸ್ ಮಾಡೋದು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಮಸಾಲೆ ರುಬ್ಬಿದ್ದಾಯಿತು. ಈಗ ನೆಕ್ಸ್ಟು ಮಸಾಲೆ ರೆಡಿ ಆಯಿತು. ನೆಕ್ಸ್ಟು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕಿ ಕರಿಬೇವು ಈರುಳ್ಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಟೊಮೆಟೊ ಹಾಕೋದಿಲ್ಲ, ಯಾಕಂದರೆ ಆಲ್ರೆಡಿ ಹುಳಿ ಹಾಕಿದ್ದೀನಲ್ಲ ವಾಟೆ ಹುಳಿ, ಅದು ಚೆನ್ನಾಗಿ ಅನಿಸುತ್ತೆ, ಅದು ಸೂಪರಾಗಿರುತ್ತೆ ವಾಟೆ ಹುಳಿ ಮತ್ತು ಮೀನಿಗೆ. ನೋಡಿ ಈ ಥರ ಮಸಾಲೆ ಫಸ್ಟ್ ಹಾಕೋತೀನಿ. ಮಸಾಲೆ ಸ್ವಲ್ಪ ಕುದೀತಾ ಇರಬೇಕಾದ್ರೆ ನಾವು ಇದಕ್ಕೆ ಆಮೇಲೆ ಮಸಾಲೆ ಫಸ್ಟ್ ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾವು ಇದಕ್ಕೆ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಉಪ್ಪು ಹಾಕಿ ಸ್ವಲ್ಪ ಮತ್ತೆ ಕುದಿ ಬಂದಮೇಲೆ ಮಸಾಲೆ ನಾವು ಆಮೇಲೆ ಫಿಶನ್ನೇ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ಈ ಬಂಗಡೆ ಮೀನು ಸಾರಿಗೆ ನಾವು ಅರಿಶಿನ ಎಲೆ ಇರುತ್ತಲ್ವ, ಅರಿಶಿನ ಎಲೆ ಹಾಕಿದ್ರಂತೂ ಇನ್ನೂ ಸೂಪರಾಗಿ ಟೇಸ್ಟ್ ಬರುತ್ತೆ. ಆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಮಸಾಲೆ ಎಲ್ಲ ಕುದಿ ಬಂದಿದೆ. ಈಗ ನಾನು ಫಿಶನ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಫಿಶ್ ಕೂಡ ಒಂದು ಸಲ ಮುಚ್ಚಿಟ್ರೆ ಸಾಕಾಗುತ್ತೆ, ಸ್ವಲ್ಪ ಒಂದು ಕುದಿ ಬಂದರೆ ಸಾಕಾಗುತ್ತೆ. ಅದು ಚೆನ್ನಾಗಿ ಮಸಾಲೆಯಲ್ಲಿ ಸೇರಿಕೊಂಡು ಚೆನ್ನಾಗಿ ಕುದಿ ಬಂದು ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದುಕೊಂಡಿರುತ್ತೆ. ಹೀಗೆ ಮುಚ್ಚಿಟ್ಬಿಟ್ರೆ ಸಾಕಾಗುತ್ತೆ ಒಂದು ಸಲ. ನಿಮ್ಮ ಕಡೆ ನೀವು ಯಾವ ಥರ ಬಂಗಡೆ ಮೀನು ಸಾರು ಮಾಡ್ತೀರಾ ಅನ್ನೋದನ್ನು ನೀವು ಕಾಮೆಂಟ್ ಮಾಡಿ ತಿಳಿಸಿ. ನೋಡಿ ನಮ್ಮ ಸೈಡ್ ಯಾವ ಥರ ಹುಳಿಯನ್ನು ಯೂಸ್ ಮಾಡ್ತೀವಿ, ನಾವು ಹುಣಸೆ ಹಣ್ಣನ್ನು ಯೂಸ್ ಮಾಡಲ್ಲ. ಇಲ್ಲಿ ವಾಟೆ ಹುಳಿ ಮತ್ತು ಕೋಕಮ್ ಅಂತ ಬರುತ್ತಲ್ಲ ಅದನ್ನ ಸ್ವಲ್ಪ ಯೂಸ್ ಮಾಡ್ತಾರೆ, ಆದರೆ ವಾಟೆ ಹುಳಿನೇ ಜಾಸ್ತಿ ಯೂಸ್ ಮಾಡೋದು. ನೋಡಿ ಘಮ ಘಮ ಅಂತ ಇದೆ ಬಂಗಡೆ ಮೀನು ಸಾರು, ಅಷ್ಟು ಸೂಪರಾಗಿ ಬಂದಿದೆ. ಫ್ಲೇವರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೀವು ಕೂಡ ಈ ಥರ ಬಂಗಡೆ ಮೀನು ಸಾರು ಒಮ್ಮೆ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಆವಾಗ ಏನಂತ ಕಮೆಂಟ್ ಮಾಡಿ ನೀವು. ರೊಟ್ಟಿಗಷ್ಟೇ ಅಲ್ಲ, ಇದು ಬಿಸಿ ಬಿಸಿ ಅನ್ನಕ್ಕಾದ್ರೂ ತಿನ್ಬೋದು. ನಾವು ಕಡುಬು ಇದ್ದರೆ ಕಡುಬು ಜೊತೆಗೆ ತಿನ್ಬೋದು. ಆ ಥರ ಸೂಪರಾಗಿರುತ್ತೆ ಬಂಗಡೆ ಮೀನು ಸಾರು. ನೋಡಿ ಬಿಸಿ ಬಿಸಿ ಅಕ್ಕಿ ರೊಟ್ಟಿ ಜೊತೆಗೆ ಬಂಗಡೆ ಮೀನು ಸೂಪರ್ ಸಾಂಬಾರು ರೆಡಿ ಆಯಿತು. ನಮ್ಮನೆಲ್ಲಂತೂ ಹಸ್ಬೆಂಡಿಗೆ ಡೈಲಿ ಅಕ್ಕಿ ರೊಟ್ಟಿ ಮಾಡಿಕೊಟ್ರೆ ಈ ಥರ ತಿಂತಾ ಇರ್ತಾರೆ. ಅವ್ರಿಗೆ ಅಷ್ಟು ಇಷ್ಟ ಆಗುತ್ತೆ ಅಕ್ಕಿ ರೊಟ್ಟಿ. ಈ ಚಳಿಗಾಲಕ್ಕಂತೂ ಬೆಳಗಿನ ತಿಂಡಿ ಈ ಥರ ಅಕ್ಕಿ ರೊಟ್ಟಿ ಮತ್ತು ಬಂಗಡೆ ಮೀನು ಸಾಂಬಾರಿದ್ದರೆ ಯಾರು ಬೇಡ ಅಂತಾರೆ ಹೇಳಿ. ಇದಕ್ಕೆ ಉಪ್ಪು ಹುಳಿ ಖಾರ ಕೂಡ ತುಂಬ ಚೆನ್ನಾಗಿರುತ್ತೆ, ಅಷ್ಟು ಚೆನ್ನಾಗಿ ಬಂದಿರುತ್ತೆ ಟೇಸ್ಟ್. ಹಾಗೆ ಇನ್ನುವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಒಳ್ಳೆ ಯಾವುದೇ ರೆಸಿಪಿ ಹಾಕಿದರೆ ನಿಮಗೆ ಸಡನ್ ಆಗಿ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋದಲ್ಲೇ ಹಾಕಿರುವಂಥ ಬಂಗಡೆ ಮೀನು ಸಾರು ಮತ್ತು ಅಕ್ಕಿ ರೊಟ್ಟಿ ರೆಸಿಪಿ ಹೇಗಿತ್ತು ಅನ್ನೋದನ್ನು ಲೈಕ್ ಕಮೆಂಟ್ ಮೂಲಕ ತಿಳಿಸಿ. ಮತ್ತು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ರುಚಿಕರವಾದ ರೆಸಿಪಿಯೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು ಫ್ರೆಂಡ್ಸ್, ಥ್ಯಾಂಕ್ ಯು.